ನೋಡಿ, ಯಾರನ್ನ ಕೋರ್ ಕಮಿಟಿ ಸದಸ್ಯರು, ಇದು ದೊಡ್ಡ ಸಭೆ ಅಲ್ಲ, ಅದು ಕೋರ್ ಕಮಿಟಿನಲ್ಲಿ ಕೆಲವೇ ಜನ ಇದ್ದಾರೆ. 15 ಜನನ ಏನೋ 16 ಜನ ಇದ್ದಾರೆ. ಆ 16 ಜನಕ್ಕೆ ತಿಳಿಸಿದ್ದಾರೆ. ಅದನ್ನು ತಿಳಿಸಲೇಬೇಕು, ತಿಳಿಸಿದ್ದಾರೆ. ಮತ್ತು ನಮ್ಮ ಕಡೆಯಿಂದನೂ ಅನೇಕರಿಗೆ ಫೋನ್ ಹೋಗಿದೆ. ತಿಳಿಸ್ಲಿಲ್ಲ ಅನ್ನುವಂಥದ್ದು ಬೇರೆ ವಿಷಯ. ಅವರು ಯಾವ ಕಾರಣಕ್ಕಾಗಿ ಒಂದು 3-4 ಜನ ಬರಲಿಲ್ಲ. ನಾನೀಗಾಗಲೇ ಹೇಳಿದೆ, ಒಬ್ಬರಿಗೆ ಊರಲ್ಲಿಲ್ಲ, ಇನ್ನೊಬ್ಬರು ಸ್ವಲ್ಪ ಹುಷಾರಿಲ್ಲ. ನಮ್ಮ ಸಿದ್ದೇಶ್ ಅಣ್ಣವರು ನಾನು ಫ್ರೀ ಇಲ್ಲ, ನೀವು ನಡೆಸಿ ಸಭೆನ ಅಂತ ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಏನು ಬೇರೆ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಮೊನ್ನೆ ರಾಧಾ ಮೋಹನ್ ದಾಸ್ ಅವರು ಮೀಟಿಂಗ್ ಮಾಡಿದಾಗ ಅವರೇ ಸೂಚನೆ ಕೊಟ್ಟಿದ್ರು, ಜಿಲ್ಲಾಧ್ಯಕ್ಷರು ಕೋರ್ ಕಮಿಟಿ ಸಭೆ ಮಾಡಿ ಒಂದು ಜವಾಬ್ದಾರಿನ ಹಂಚಿಕೆ ಮಾಡಿ ಅಂತ ಹೇಳಿ. ಆದ್ರೆ ಇಲ್ಲಿ ಅವರನ್ನ ಪರಿಗಣನೆ ಮಾಡಲಾಗ್ತಾ ಇಲ್ಲ. ಖಂಡಿತ ಪರಿಗಣಿಸಿದ್ದೇವೆ, ಅವ್ರಿಗೆ ಹೇಳಿದ್ದೇವೆ. ಮತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಕೋರ್ ಕಮಿಟಿ ಸಭೆ ಹೇಗೆ ನಡೀಬೇಕು ಹಾಗೆ ನಡೆದಿದೆ. ಹಾಂ, ಇಲ್ಲ ಫೇಲ್ ಪ್ರಶ್ನೆನೇ ಇಲ್ಲ, ಪಾಸ್ ಆಗಿದೆ. ಕೊಟ್ಟಿದ್ದೀವಿ. ಈಗ ನಾಳೆಯಿಂದ ಈಗ ಶುರು ಆಗುತ್ತೆ. ಒಂದು ಹೋರಾಟ ಮಾತ್ರ ಅಲ್ಲ, ಸಂಘಟನೆ ಕೆಲಸ ಆಗಬೇಕು. ಅದು ಬೂತ್ ಕಮಿಟಿಗಳು ಬರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ದೃಷ್ಟಿಯಿಂದಲೂ ಪ್ರಿಪೇರ್ ಮಾಡಬೇಕು ಕಾರ್ಯಕರ್ತರನ್ನ ಅಂತೇಳಿ ಹೇಳಿ ಈಗಾಗಲೇ ಚಿಂತನೆ ಮಾಡಿದ್ದೀವಿ. ಯಾಕಂದ್ರೆ ಈ ಹಿಂದೆ ಮಧ್ಯ ಕರ್ನಾಟಕ ದಾವಣಗೆರೆ ಬಿಜೆಪಿ ಶಕ್ತಿ ಕೇಂದ್ರ ಆಗಿತ್ತು. ಈಗ 5 ಕ್ಷೇತ್ರ ಕಳ್ಕೊಂಡಿದ್ದೀವಿ. ಇಲ್ಲ, ಅದು ಗಮನದಲ್ಲಿದೆ. ಅದನ್ನ ಗಮನದಲ್ಲಿ ಇಟ್ಕೊಂಡೆ ಪಕ್ಷವನ್ನು ಸಶಕ್ತಗೊಳಿಸಲಿಕ್ಕೆ ಏನು ಮಾಡಬೇಕು ಆ ತಯಾರಿಯನ್ನು ಇವತ್ತು ಯೋಚನೆ ಮಾಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.